ಕೆಪಿಎಸ್ಸಿ ಅಧ್ಯಕ್ಷರ ಮಗಳ ಮೇಲೆ ಎಫ್ಐಆರ್ ಆಗಿದೆ, ನಕಲಿ ಜಾತಿ ಪ್ರಮಾಣ ಪತ್ರದ. ಯಾವ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ? ಆದಾಯ ಪ್ರಮಾಣ ಪತ್ರ, ನಕಲಿ ಆದಾಯ ಪ್ರಮಾಣ ಪತ್ರದ ಇದು ಆಗಿದೆ, ನೋಡೋಣ. ಅದು ಕಂಪ್ಲೇಂಟ್ ನಿನ್ನೆ ರಾತ್ರಿ FIR ಆಗಿದೆ. ಏನಿದ್ರು ಕೂಡ ನಾವು ಸಿನ್ಸ್ ಇಟ್ಸ್ KPSC ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡ್ಬೋದು ನೋಡ್ಬೇಕು. ಈಗ ಶುದ್ಧ ಮಾಡಬೇಕು ಅಂತ ಹೊರಡ್ತಿದ್ದೀರಿ ಸರ್, ಮತ್ತ ಕಡೆ ಅಧ್ಯಕ್ಷ ಈ ತರ ಮಾಡಿದಾಗ ಈಗ ಬೇಲಿನೇ ಹೊಲ ಇದ್ರೆ ಏನ್ ಮಾಡಕ್ಕಾಗತ್ತಿವ್ರೆ? ನಮ್ಮ ಕೈನಲ್ಲಿ ಇದೆಯಾ? ಎರಡು ಇದು ವಿಚಾರ ನನಗೆ ಬಿಟ್ಟರೆ KATನೂ ರದ್ದು ಮಾಡ್ತೀನಿ, KPSCನೂ ರದ್ದು ಮಾಡ್ತೀನಿ. ಕಾನ್ಸ್ಟಿಟ್ಯೂಷನಲ್ಲಿನೇ ಮಾಡಬೇಕಾಗ್ತದೆ, ಅದಕ್ಕೆ ಹೊಸ ಕಾನೂನು ತರಬೇಕಾಗ್ತದೆ, ಆ್ಯಕ್ಟ್ ತರಬೇಕಾಗ್ತದೆ. ಸ್ವಲ್ಪ ಜನ ಹೇಳ್ತಾರೆ ಅದು ಮಾಡೋಕ್ಕಾಗಲ್ಲ, ಕಾನ್ಸ್ಟಿಟ್ಯೂಷನಲ್ ಇದು ಏನು ಕಾನೂನಾತ್ಮಕವಾಗಿ ತಗೋಬೇಕು ಅದು ಇದು ಅಂತ. ಕಾನೂನು ಮಾಡೋರು ಯಾರು ಇವ್ರೆ? ನಾವೇ ತಾನೇ. ಶಾಸನವನ್ನು ರಚನೆ ಮಾಡೋರು ಯಾರು? ಶಾಸಕರು. ಎಲ್ಲರೂ ಸೇರಿ ಒಂದು ತೀರ್ಮಾನ ತೊಗೊಂಡ್ರೆ ಕೇಂದ್ರದವ್ರು ಇರ್ಬೋದು, ನಾವಿರ್ಬೋದು, ತೊಗೋಬೇಕು. ನೀವು ಹೇಳ್ದಂಗೆ ಶುದ್ಧೀಕರಣ ಮಾಡಬೇಕಾಗ್ತದೆ. ಯುವಕರ ಭವಿಷ್ಯದ ಚೆಲ್ಲಾಟ ಸರಿಯಲ್ಲ. ನೀವೇ ನೋಡ್ತಾ ಇದ್ದೀರಾ, ಮೊನ್ನೆ ಹುಬ್ಳಿ ಧಾರವಾಡನಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಸೇರಿದರು. ಅವರಿಗೆ ಯಾವ ಲೀಡರ್ ಇರಲಿಲ್ಲ, ಯಾರು ನಾಯಕರಿರಲಿಲ್ಲ, ಸ್ವಪ್ರೇರಣೆಯಿಂದ ಜನ ಬೀದಿಗೆ ಬಿದ್ದಿದ್ದಾರೆ. ಮೊನ್ನೆ ನಿಮ್ಮ ನೀಟ್ ಎಕ್ಸಾಮ್ ನೋಡಿ, ನಿಮ್ಮ CBSE ಎಕ್ಸಾಮ್ ನೋಡಿ, ಇವೆಲ್ಲ ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗುತ್ತಾ? ಈ ಕೇಸಲ್ಲಿ ಕ್ರಮ ಆಗುತ್ತೆ ಅನ್ನೋ ವಿಶ್ವಾಸ ಇಡ್ಬೋದಾ ಸರ್? ನೋಡಿ, ಈಗ ಕೇಸ್ ಇನ್ನ ನಿನ್ನೆ FIR ಆಗಿರೋದು, ಅದು ಏನು ಜೆನ್ಯೂನಿಟಿ ಇದೆ ಚೆಕ್ ಮಾಡಿಬಿಟ್ಟೆ ಹೇಳಬೇಕಾಗ್ತದೆ. ಐ ಕೆನಾಟ್ ಕಮೆಂಟ್ ವಿತೌಟ್ ಚೆಕಿಂಗ್ ದ ಡಾಕ್ಯುಮೆಂಟ್ಸ್. ಬಟ್ ಏನಿದ್ರು ಕೂಡ ವಿ ವಿಲ್ ಈ ವಿಚಾರದಲ್ಲಿ ನಮ್ಮ ಯುವಕರ ಭವಿಷ್ಯದ ವಿಚಾರ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರೆಕ್ರೂಟ್ಮೆಂಟ್ ಆಗಬೇಕು, ನಿಲ್ಲಬಾರ್ದು, ಮತ್ತು ಇಂಥದಕ್ಕೆ ಯಾವುದೇ ಅವಕಾಶ ಕೊಡೋದಿಲ್ಲ. ಈಗ ಹಿಂದೆ ನಾವು ಒಂದು ಕಾಯ್ದೆ ಕೂಡ ತಂದಿದ್ದೀವಿ ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿಕ್ಕೆ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ನಲ್ಲಿ. ಅದಕ್ಕೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ. ಅದನ್ನು ಕೂಡ ಇವಾಗ ಈ 1 ವಾರ 10 ದಿನದಲ್ಲಿ ನಾನೇ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಕ್ರಮ ತಗೊಳ್ಳುವಂತ ಅಧಿಕಾರ ಸರ್ಕಾರಕ್ಕಿಲ್ಲ, ರಾಜ್ಯಪಾಲರೇ ಕ್ರಮ ತಗೊಳ್ಳೋದು. ಸರ್ಕಾರ ಏನ್ ಮಾಡ್ಲಿಕ್ಕೆ? ನೋಡಿ, ಇಶ್ಯೂ ಯಾರು ಮಾಡಿರೋದು? ಅದು ನಕಲಿ ಆದಾಯ ಪತ್ರ ಅಂತ ಏನು ಹೇಳಿದ್ದಾರೆ, ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರುತ್ತಲ್ಲ. ಸೊ ನೀವು ಹೇಳೋದು ಕರೆಕ್ಟು, ಇಟ್ಸ್ ಕಾನ್ಸ್ಟಿಟ್ಯೂಷನಲ್. ಇದು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ರಾಜ್ಯಪಾಲರು ಏನು ಮಾಡ್ತಾರೆ ಮಾಡಲಿ. ಅದು ನಾವು ಎವಿಡೆನ್ಸ್ ಕೊಡೋದು ನಮ್ಮ ಜವಾಬ್ದಾರಿ ಆಗ್ತದೆ ಅಷ್ಟೇ. ಕೆಳಗಡೆ ಇದೆ ಸರ್. ಇವಾಗ ಯಾವ ಭರವಸೆ? ನೀವೇನೋ ಒಳ್ಳೇದಾಗ್ಲಿ ಅಂತ ಹುದ್ದೆ ನೇಮಕ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಿ. ಈಗ ಅಂತವ್ರ ಕೈ ಕೆಳಗಡೆ ಇದ್ದಾಗ ಯಾರನ್ನ ಈಗ ಅನುಮಾನ ಇದ್ದಾಗ ಅದನ್ನು ಸರಿಪಡಿಸೋದು ಆಯೋಗದ ಕೆಲಸ. ನಾವು ಸಲಹೆ ಕೊಡಬಹುದು ಅಷ್ಟೇ ಸರ್ಕಾರ ಆಗಿ. ಬಟ್ ಇಟ್ ಈಸ್ ಲೆಫ್ಟ್ ಅಪ್ ಟು ದೆಮ್. ಕ್ರೆಡಿಬಿಲಿಟಿ ಕ್ರೈಸಿಸ್ ಇದ್ದಾಗ ಅವರೇ ಅದನ್ನು ಪರಿಹಾರಗೊಳಿಸ್ಬೇಕು. ಯಾಕಂದರೆ ಎಲ್ಲ ಮೆಂಬರ್ಸ್ ಸೇರಿ ಒಂದು ರೆಸಲ್ಯೂಷನ್ ಮಾಡಿರೋದು. ಸೊ ಅಲ್ಲಿ ಸಮನ್ವಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಪಾರದರ್ಶಕತೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಮೋಸ ಇದೆ ಅಂತ ಗೊತ್ತಾಗ್ತಾ ಇದೆ. ದಿಸ್ ಈಸ್ ನಾಟ್ ಗುಡ್ ಫಾರ್ ಎನಿ ಸ್ಟೇಟ್. ಭಾಳಷ್ಟು ಎಲ್ಲ ರಾಜ್ಯಗಳಲ್ಲೂ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿದೆ. ಈ ಕೇರಳನಲ್ಲಿ ಭಾಳ ಉತ್ತಮವಾಗಿ ನಡೀತಾ ಇದೆ. ಒಂದು ರಿಟೈರ್ಡ್ IAS ಆಫೀಸರ್ ಏನೋ ಹಾಕಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ನೋಡೋಣ ಇದನ್ನು ಹೇಗೆ ಮಾಡಬೇಕು ಅಂತ.